ಕಾಂತಾರ ಅಧ್ಯಾಯ 1. ಇದು ಕಾಂತಾರ ಸಿನಿಮಾದ ಸೀಕ್ವೆಲ್ ಅಲ್ಲ, ಪ್ರೀಕ್ವೆಲ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಸಿನಿಮಾದ ಫಸ್ಟ್ ಪಾರ್ಟ್ 2022ರಲ್ಲಿ ರಿಲೀಸ್ ಆಗಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿತ್ತು. ವಿಕಿಪೀಡಿಯಾದ ಮಾಹಿತಿ ಪ್ರಕಾರ 15ರಿಂದ 20 ಕೋಟಿ ಬಂಡವಾಳ ಹಾಕಿದ ಈ ಸಿನಿಮಾ ಗಳಿಸಿದ್ದು 398ರಿಂದ 400 ಕೋಟಿ. KGF ಚಾಪ್ಟರ್ 2 ಸಿನಿಮಾ ಆದ್ಮೇಲೆ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾ ಕಾಂತಾರ. ಈಗ ಅದರ ಪ್ರೀಕ್ವೆಲ್ ಕಾಂತಾರ ಅಧ್ಯಾಯ 1 ಬರ್ತಿದೆ. ಮೊದಲ ಭಾಗ ಬ್ಲಾಕ್ ಬಸ್ಟರ್ ಆಗಿರೋದ್ರಿಂದ ಎರಡನೇ ಭಾಗ ಹಿಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೊದಲನೇ ಭಾಗ ಬರೀ ಕನ್ನಡದಲ್ಲೇ ರಿಲೀಸ್ ಆಗಿತ್ತು. ನಂತರ ಅದು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ನಂತರ ಬೇರೆ ಬೇರೆ ದೇಶಗಳ ಭಾಷೆಯಲ್ಲೂ ರಿಲೀಸ್ ಆಯ್ತು. ಉದಾಹರಣೆಗೆ ಇಟಲಿ, ಸ್ಪ್ಯಾನಿಷ್ ನಂತಹ ಭಾಷೆಗಳು. ಕನ್ನಡದಲ್ಲಿ ಈ ಸಿನಿಮಾ ಭರ್ಜರಿ 100 ದಿನಗಳನ್ನು ಪೂರೈಸಿ ಡಿವೈನ್ ಬ್ಲಾಕ್ ಬಸ್ಟರ್ ಆಗಿತ್ತು. ಕರಾವಳಿಯ ಸೊಗಡಿರುವಂತಹ ಈ ಸಿನಿಮಾನ ದೇಶ ವಿದೇಶದ ಜನ ಮೆಚ್ಚಿಕೊಂಡಿರುವಂತದ್ದು ಮಾತ್ರ ವಿಶೇಷ. ರಿಷಬ್ ಶೆಟ್ಟಿ ಅವರು ತಾವೇ ಸ್ಟೋರಿ ಬರೆದು ಡೈರೆಕ್ಷನ್ ಮಾಡಿ ಆಕ್ಟ್ ಕೂಡ ಮಾಡಿದ್ದಾರೆ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅವರು. ಇನ್ನು ಮ್ಯೂಸಿಕ್ ಮೂಲಕ ಧೂಳೆಬ್ಬಿಸಿದ್ದು ಅಜನೀಶ್ ಲೋಕನಾಥ್ ಅವರು. ಮೊದಲ ಪಾರ್ಟ್ ಚೆನ್ನಾಗಿದ್ದ ಕಾರಣ ಎರಡನೇ ಪಾರ್ಟ್ ಚೆನ್ನಾಗಿರ್ಲೇಬೇಕು. ಆ ರೆಸ್ಪಾನ್ಸಿಬಿಲಿಟಿ ರಿಷಬ್ ಶೆಟ್ಟಿ ಅವರ ಮೇಲಿದೆ. ಕಾಂತಾರ ಚಾಪ್ಟರ್ 1 ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿ ಭಾರಿ ಮೆಚ್ಚುಗೆ ಗಳಿಸಿತ್ತು. ಈ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿ 3ರಿಂದ 4 ತಿಂಗಳು ಕಳೆಯಿತು. ಈ ಸಮಯದಲ್ಲಿ 2.8 ಮಿಲಿಯನ್ ಗಿಂತಲೂ ಹೆಚ್ಚು ಜನ ವೀಕ್ಷಣೆ ಮಾಡಿರೋದು ಹೆಮ್ಮೆಯ ವಿಷಯ. ಫಸ್ಟ್ ಲುಕ್ ಟೀಸರ್ ಕಡೆ ಬರೋದಾದ್ರೆ, ಕಾಂತಾರ ಸಿನಿಮಾದ ರಾಜನ ಫ್ಲಾಶ್ ಬ್ಯಾಕ್ ಅನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೂರದ ಒಂದು ಬಂಡೆ ಕಲ್ಲಿನ ಮೇಲೆ ರಿಷಬ್ ಶೆಟ್ಟಿ ಅವರು ನಿಂತ್ಕೊಂಡಿದ್ದಾರೆ. ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕಿದ್ದಾರೆ. ಮೈ ಕೈಯೆಲ್ಲ ರಕ್ತ ಸಿಕ್ತವಾಗಿದೆ. ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕೊಡಲಿ ಹಿಡ್ಕೊಂಡಿದ್ದಾರೆ. ಕಿವಿಯ ಹತ್ತಿರ 2 ಕೊಂಬು ಇದೆ. ಕಣ್ಣಲ್ಲಿ ಬೆಂಕಿ ಕಾಣಿಸ್ತಾ ಇದೆ. ಉಫ್, ಏನ್ ಲುಕ್ ಅದು, ನೋಡೋದಕ್ಕೆ ಭಯಂಕರವಾಗಿದೆ. ಇದರ ಜೊತೆಗೆ ಅಜನೀಶ್ ಲೋಕನಾಥ್ ಅವರ BGM, ಉಫ್ ಏನ್ ಸೀನ್ ಅದು. ರಿಷಬ್ ಶೆಟ್ಟಿ ಅವರು ಒಬ್ಬ ಒಳ್ಳೆಯ ನಟ ಅನ್ನೋದನ್ನ ಮತ್ತೆ ತೋರಿಸಿದ್ರು. ಸಿನಿಮಾ ಈ ವರ್ಷ ಬರುತ್ತಾ ಬರಲ್ವಾ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ರಿಲೀಸ್ ಆಗಬಹುದು. ಫಸ್ಟ್ ಲುಕ್ ಟೀಸರ್ ಹೀಗಿದೆ. ಇನ್ನು ಸಿನಿಮಾ ಹೇಗಿರಬಹುದು? ಸಿನಿಮಾಗೆ ನಾನಂತೂ ಕಾಯ್ತಾ ಇದ್ದೇನೆ. ಈ ಸಿನಿಮಾದ ಮುಂದಿನ ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಪಾರ್ಟ್ ಮಾಡಿದಂತಹ ಗಳಿಕೆಯ ಡಬಲ್ ಗಳಿಕೆಯನ್ನು ಮಾಡ್ಲಿ ಅಂತ ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.